ಸಂಧ್ಯಾ ಕಳೆದ 10 ನಿಮಿಷಗಳಿಂದ ಸೋಫಾದ ಮೇಲೆ ಮಲಗಿ ನಿದ್ದೆ ಮಾಡುವ ಪ್ರಯತ್ನದಲ್ಲಿದ್ಲು. ಮಧ್ಯಾಹ್ನ ಊಟ ಮುಗಿಸಿ ಮಾಡುವ ಸಣ್ಣ ನಿದ್ದೆ. ಆಫೀಸ್ನಲ್ಲಿ ಊಟ ಮಾಡಿ ಸತೀಶ್ ಕೂಡ ಫೋನ್ ಮಾಡಿಯಾಗಿತ್ತು. ಸಂಜೆ ಬರುವುದು 1 ಗಂಟೆ ತಡವಾದರೂ ಆಗಬಹುದು ಎಂದಿದ್ದ. ಸ್ವಲ್ಪ ಆಫೀಸ್ ಕೆಲಸ, ಆದಷ್ಟು ಬೇಗ ಬರ್ತೀನಿ ಎಂದು ಅವಳ ಪ್ರತಿಕ್ರಿಯೆಗೂ ಕಾಯದೆ ಮಾತು ಮುಗಿಸಿದ್ದ. ತನಗೆ ಈಗ ಎಂದಿನಂತೆ ನಿದ್ದೆ ಬರದಿರಲು ಕಾರಣ ಇದು ಇರಬಹುದು ಎಂದುಕೊಂಡಳಾಕೆ. ಮನಸ್ಸು ನೆಮ್ಮದಿಯಾಗಿದ್ರೆ ತಾನೇ ನಿದ್ದೆ ಬರಲು ಸಾಧ್ಯ. ಅದೇ ಇರಲಿಲ್ವಲ್ಲ. ವಾಸ್ತವದಲ್ಲಿ ಅಂದು ಬೆಳಿಗ್ಗೆ ಗಂಡ ಆಫೀಸಿಗೆ ಹೋಗುವ ತನಕ ಕೂಡ ಅವಳ ನೆಮ್ಮದಿಗೆ ಯಾವ ಕೊರತೆನೂ ಇರಲಿಲ್ಲ. ಅದಕ್ಕೆ ಭಂಗ ಬಂದದ್ದು ಅನಂತರ. ಕೊಳೆ ಬಟ್ಟೆಗಳನ್ನು ಜೋಡಿಸಿಟ್ಟು ನಾಳೆ ಒಟ್ಟಿಗೆ ವಾಷಿಂಗ್ ಮಿಷಿನ್ಗೆ ಹಾಕೋಣವೆಂದು ಸತೀಶ್ನ ಪ್ಯಾಂಟು ಶರ್ಟ್ಗಳಿಗೆ ಕೈ ಹಾಕಿದ್ಲು. ಆಗಲೇ ಅವಳ ನೆಮ್ಮದಿಗೆ ಭಂಗ ಬಂದಿದ್ದು. ಪ್ಯಾಂಟು ಶರ್ಟ್ ಜೋಬುಗಳೆಲ್ಲ ಖಾಲಿಯಾಗಿದ್ದವು. ಆದರೆ ಅದೇ ಸಮಯ ಕೆಳಗೆ ನೆಲದ ಮೇಲೆ ಬಿದ್ದಿದ್ದ ತುಂಡು ಪೇಪರೊಂದು ಅವಳ ಗಮನ ಸೆಳೆದಿತ್ತು. ಅದೊಂದು ರಸೀದಿ. ಮನಿ ಆರ್ಡರ್ ಮುಟ್ಟಿದ್ದುದಕ್ಕೆ ಬಂದ ಎಕ್ನಾಲೇಜ್ಮೆಂಟ್. ಕುತೂಹಲದಿಂದ ಅವಳದನ್ನು ಹಿಂದೆ ಮುಂದೆ ತಿರುಗಿಸಿ ಓದಿದ್ಲು. ಸತೀಶನ ಆಫೀಸ್ ವಿಳಾಸವಿತ್ತು. ಹಣ ಪಡೆದವರ ಸಹಿ ಇತ್ತು. ಇಂಗ್ಲಿಷ್ನಲ್ಲಿಯೇ ಇದ್ದರೂ ಅಷ್ಟು ಸ್ಪಷ್ಟವಾಗಿಲ್ಲದಿದ್ದರಿಂದ ಪದ್ಮಿನಿ ಎಂದಷ್ಟೇ ಅವಳಿಂದ ಓದಲಾಗಿತ್ತು. ಯಾರೇ ಪದ್ಮಿನಿ? ತನಗೆ ತಿಳಿಯದಂತೆ ಆಫೀಸ್ನಿಂದ ಗಂಡ ಹಣ ಮನಿ ಆರ್ಡರ್ ಮಾಡುವ ಅಗತ್ಯವೇನು? ಕಳುಹಿಸಿದ ಒಟ್ಟು ಮೊತ್ತ 1000 ರೂಪಾಯಿ. ಸಂಧ್ಯಾ ಅದರ ಮೇಲಿದ್ದ ತಾರೀಕು ನೋಡಿದ್ಲು. 12ನೇ ತಾರೀಕು, ಅದೇ ತಿಂಗಳು. ಯಾರೋ, ಯಾಕೆ ಎಂಬ ಪ್ರಶ್ನೆಗಳು ತಲೆಯಲ್ಲಿ ಬೆಳೆಯುತ್ತಾ ಹೋದಂತೆಲ್ಲ ನಿಧಾನವಾಗಿ ಅವಳ ಮನದಿಂದ ನೆಮ್ಮದಿ ದೂರ ಸರಿಯತೊಡಗಿತ್ತು. ಅವಳಿಗೆ ತಿಳಿದಂತೆ ಗಂಡನ ಕಡೆಯ ನೆಂಟರು ಯಾರು ಪದ್ಮಿನಿ ಎಂಬುವವರು ಇರಲಿಲ್ಲ. ಈ ತನಕ ಸತೀಶ ನನ್ನಿಂದ ಏನು ಮುಚ್ಚಿಟ್ಟಿರಲಿಲ್ಲ. ಹಾಗೆಂದು ತಾನು ಈ ತನಕ ನಂಬಿದ್ನ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಂಡ್ಳು ಸಂಧ್ಯಾ. ಒಂದು ವಿಧದಲ್ಲಿ ಅವಳದ್ದು ಹೊಸ ದಾಂಪತ್ಯ ಜೀವನ. ಮದುವೆಯಾಗಿ 1.5 ವರ್ಷವಷ್ಟೇ ಕಳೆದಿತ್ತು. ಸತೀಶನಿಗೆ ತಂದೆ ತಾಯಿ ಇಬ್ಬರೂ ಇರಲಿಲ್ಲ. ತಾಯಿ ಮದುವೆಗೆ ಮೊದಲೇ ಇಲ್ಲವಾಗಿದ್ದರೆ ತಂದೆ ಮದುವೆಯಾದ 6 ತಿಂಗಳಲ್ಲಿ ಕ್ಯಾನ್ಸರ್ಗೆ ಬಲಿಯಾಗಿದ್ದರು. ಇದ್ದ ಒಬ್ಬ ಅಕ್ಕನ ಸಂಸಾರ ಡೆಲ್ಲಿಯಲ್ಲಿ. ತಂದೆ ತಾಯಿಯ ಕಡೆಯ ನೆಂಟರಿಷ್ಟರು ಹಲವರಿದ್ದರು. ಉಳಿದಂತೆ ತನ್ನ ಸ್ನೇಹಿತ ವರ್ಗವನ್ನು ಅವನು ಅವಳಿಗೆ ಪರಿಚಯಿಸಿದ. ಆದರೆ ಅವರ್ಯಾರಲ್ಲೂ ಒಬ್ಬ ಪದ್ಮಿನಿ ಇದ್ದಂತೆ ಅವಳ ನೆನಪಿಗೆ ಬರಲಿಲ್ಲ. ಈ 1000 ರೂಪಾಯಿ ಈ ತಿಂಗಳು ಮಾತ್ರ ಮನಿ ಆರ್ಡರ್ ಆಗಿದೆಯಾ ಅಥವಾ ಎಷ್ಟು ತಿಂಗಳಿನಿಂದ ಇದು ನಡೀತಾ ಇದೆ ಎಂಬ ಸಂದೇಹ ಬೇರೆ. ಸತೀಶ ತನಗೆ ಬರುವ ಸಂಬಳದ ಮೊತ್ತ ಅವಳಿಗೆ ಮದುವೆಯಾದ ಹೊಸದರಲ್ಲಿ ಹೇಳಿದ್ದ. ತಿಂಗಳ ಖರ್ಚಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಹಣ ಕೊಡ್ತಾ ಇದ್ದ. ಅವನಿಗೆ ಬರುವ ಒಟ್ಟು ಸಂಬಳ ಅವನಿಷ್ಟು ಖರ್ಚು ಮಾಡ್ತಾನೆ, ಉಳಿದ ಹಣ ಏನಾಯಿತು ಎಂಬ ಬಗ್ಗೆ ಅವಳು ಯಾವತ್ತೂ ತಲೆಗೆಡಿಸಿಕೊಂಡಿರಲಿಲ್ಲ. ಸತೀಶನಿಗೆ ಯಾವ ವಿಧದ ಕೆಟ್ಟ ಹವ್ಯಾಸಗಳು ಇರಲಿಲ್ಲ. ಆ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಇತ್ತು. ಮತ್ತೆ ಇದ್ಯಾವ ಪದ್ಮಿನಿ ಹುಟ್ಕೊಂಡ್ಲು? ಒಂದು ವೇಳೆ ಮದುವೆಗೆ ಮುಂಚೆ ಇದ್ದ ಅಲ್ಲಿಂದಾಚೆಗೆ ಅವಳಿಂದ ಯೋಚಿಸಲಾಗಲಿಲ್ಲ. ಬೇಕು ಬೇಡದ ಎಲ್ಲ ಕೆಟ್ಟ ಚಿಂತೆಗಳು ದಾಳಿ ಇಟ್ಟು ತಲೆ ದಿಮ್ಮೆಂದಿತು. ರಾತ್ರಿ ಸತೀಶ ಬರುವ ತನಕ 10 ಹಲವು ತರಹ ಆಲೋಚಿಸಿ ಹಣ್ಣಾದಳು ಸಂಧ್ಯಾ. ಆಫೀಸ್ನಿಂದ ಬಳಲಿ ಬಂದಿದ್ದ ಸತೀಶ. ಅವನಿಗೆ ಹೆಂಡತಿಯ ಮನಸ್ಥಿತಿ ಅರಿವಾಗುವ ಸಾಧ್ಯತೆ ಇರಲಿಲ್ಲ. ಸಂಧ್ಯಾ ಕೂಡ ಗಂಡನೆದುರು ಸಹಜವಾಗಿ ಇರುವ ಪ್ರಯತ್ನ ಮಾಡಿದ್ಲು. ಅವನ ಬ್ರೀಫ್ ಕೇಸ್ ಒಳಗಿಟ್ಟು ಟವಲ್ ನೀಡಿ ಕಾಫಿ ಕೊಟ್ಲು. ಕಾಫಿ ಕುಡಿಯುವಾಗ ಹೆಂಡತಿಯ ಮುಖ ಗಮನಿಸಿದ್ದ ಸತೀಶ. ಮಧ್ಯಾಹ್ನ ಮಲಗ್ಲಿಲ್ವೇ ಎಂದ. ಅವಳು ಇಲ್ಲವೆಂದು ತಲೆಯಾಡಿಸಿದ್ಲು. ಯಾಕೆ, ಏನಾಯ್ತು ಸಂಧ್ಯಾ? ಏನೂ ಇಲ್ವಲ್ಲ ಅರೆ ಮನಸ್ಸಿನಲ್ಲಿ ಹೇಳಿದ್ಲು. ಒಳಮನ ಪ್ರಶ್ನೆ ಕೇಳಲು ತವಕಿಸ್ತಾ ಇದ್ರೂ ಧೈರ್ಯವಾಗಿರಲಿಲ್ಲ. ಅವರಿಬ್ಬರ ನಡುವೆ ಸ್ವಲ್ಪ ಹೊತ್ತು ಮೌನವಾಡಿತು. ಟಿವಿಯಲ್ಲಿ ಚಾನೆಲ್ ಬದಲಾಯಿಸುತ್ತಾ ಸ್ವಲ್ಪ ಸುದ್ದಿ ಕೇಳಿದ ಸತೀಶ ರಿಮೋಟ್ನಿಂದ ಟಿವಿ ಬಂದ್ ಮಾಡಿ ಅವಳತ್ತ ತಿರುಗಿ, ಊಟ ಮಾಡಿ ಬೇಗ ಮಲಗ್ತೀನಿ ಸಂಧ್ಯಾ, ತುಂಬ ಸುಸ್ತಾಗಿದೆ ಎಂದ. ಆಫೀಸ್ನಲ್ಲಿ ಕೆಲಸ ಜಾಸ್ತಿಯೇ ಎನ್ನುತ್ತಾ ಊಟಕ್ಕೆ ಅಣೆ ಮಾಡಲು ಮೇಲೆದ್ಲು. ಆಯಾಸದಿಂದಲೋ ಏನೋ ಊಟ ಮಾಡುವಾಗ ಸತೀಶ ಹೆಚ್ಚು ಮಾತನಾಡಲಿಲ್ಲ. ಊಟದ ನಂತರ, ನನಗೆ ಇವತ್ತು ಹಾಲು ಬೇಡ, ನಾಳೆ ಹೇಗೂ ಭಾನುವಾರ, ನಿಧಾನವಾಗಿ ಏಳೋಣ ಎಂದು ನೆಟ್ಟಗೆ ಮಲಗುವ ಕೋಣೆಗೆ ನಡೆದಿದ್ದ. ಊಟದ ತಟ್ಟೆ ಪಾತ್ರೆ ಎತ್ತಿಟ್ಟು ರೂಮಿಗೆ ಬರುವ ವೇಳೆಗೆ ಸತೀಶ ಹಾಸಿಗೆಯ ಮೇಲೆ ಮೈ ಚಾಚಿ ಗಾಢ ನಿದ್ದೆಯಲ್ಲಿದ್ದ. ಆಗಲೇ ಕನಸಿನ ಲೋಕ ಪ್ರವೇಶಿಸಿದ್ನು. ತುಟಿಗಳಲ್ಲಿ ಲೇಸಾಗಿ ಕಿರುನಗೆ ಮೂಡಿತ್ತು.
ಶಾಂತವಾಗಿ ನಿರ್ಯೋಚನೆಯಿಂದ ಮಗುವಿನ ಮುಖ ಹೊತ್ತು ಮಲಗಿದ್ದ ಗಂಡನನ್ನೇ ಏವೆ ಇಕ್ಕದೆ ನೋಡಿದಳು ಸಂಧ್ಯಾ. ಈತನ ಬಗ್ಗೆ ತಾನು ಸಂಶಯ ಪಡಬಹುದೇ ಪಡಬಾರದೆ ಎಂಬ ಗೊಂದಲಕ್ಕೀಡಾಯಿತು ಮನಸ್ಸು. ಒಂದು ಮನಿ ಆರ್ಡರ್ ತಲುಪಿದ ರಸೀದಿ, ಒಂದು ಹೆಣ್ಣಿನ ಹೆಸರು. ಇದರಿಂದ ತಾನು ಗಂಡನ ನಡತೆ ಚಾರಿತ್ರ್ಯದ ಬಗ್ಗೆ ಶಂಕೆ ಪಡಬಹುದೇ? ಬೇಡ ಬೇಡವೆಂದು ಎಷ್ಟೇ ಮರೆಯಲು ಪ್ರಯತ್ನಿಸಿದರೂ ನೆಮ್ಮದಿ ಕದಡಿದ ಅವಳಿಗೆ ಬೇಗ ನಿದ್ದೆಯೂ ಬರಲಿಲ್ಲ. ಭಾನುವಾರ ಸತೀಶ 8 ಗಂಟೆಗೆ ಮೊದಲು ಯಾವತ್ತೂ ಎದ್ದವನಲ್ಲ. ಅವನು ಏಳುವುದಕ್ಕೂ ಮೊದಲು ಸಂಧ್ಯಾ ಸ್ನಾನ ಪೂಜೆ ಮುಗಿಸಿ ತಿಂಡಿ ಮಾಡಿದ್ಲು. ಸತೀಶನಿಗೆ ಪ್ರಿಯವಾದ ದೋಸೆ ಚಟ್ನಿ ಮುಂದಿಟ್ಟು ತಾನು ತಟ್ಟೆ ಹಿಡಿದು ಕುಳಿದ್ಲು. ನಿಜ ಹೇಳು ಸಂಧ್ಯಾ, ನಿನಗೆ ಏನಾಗಿದೆ ಎಂದು ಬಲಗೈ ಹಿಡಿದ. ಸಂಧ್ಯಾ ಜಡಪಡಿಸಿದ್ಲು. ಸರಿಯಾಗಿ ಇದ್ದೀನಲ್ಲ ಎಂದು ಮೆದುವಾಗಿ ಅವನಿಂದ ಕೈ ಬಿಡಿಸ್ಕೊಂಡ್ಲು. ಹೌದಾ, ಆದರೆ ಚಟ್ನಿ ಮಾತ್ರ ಉಪ್ಪು ಕಾಣದೆ ಸಪ್ಪೆಯಾಗಿದೆ. ಸತೀಶ ಕೈ ಬೆರಳಿಗೆ ಅಂಟಿದ್ದ ಚಟ್ನಿಯನ್ನು ನೆಕ್ಕುತ್ತಾ ಹೇಳಿದ. ಸಂಧ್ಯಾಳ ಮುಖ ಪೆಚ್ಚಾಯಿತು. ಕ್ಷಮಿಸಿ ಎನ್ನುತ್ತಾ ಟೇಬಲ್ನ ಮೇಲಿದ್ದ ಉಪ್ಪಿನ ಬಾಟಲಿಯಿಂದ ಸ್ವಲ್ಪ ಉಪ್ಪು ತೆಗೆದು ಚಟ್ನಿಗೆ ಹಾಕಿ ಕಲಕಿದ್ಲು. ಹೆಂಡತಿಯ ಮನಸ್ಸು ಇಂದೇಕೂ ಸರಿಯಿಲ್ಲ ಎಂದು ಸತೀಶನಿಗೆ ಮನದಟ್ಟಾಯಿತು. ಆದರೆ ಆತ ಅದನ್ನು ಕೆದಕುವುದು ಬೇಡವೆಂದು ಸುಮ್ಮನಾದ. 10 ಗಂಟೆಯ ವೇಳೆಗೆ ಸತೀಶ ಹೊರಗೆ ಮಾರ್ಕೆಟ್ ತನಕ ಹೊರಡಲೆಂದು ಬಟ್ಟೆ ಬದಲಾಯಿಸಲು ರೂಮಿಗೆ ಹೋದ. ಹ್ಯಾಂಗರ್ನಿಂದ ಶರ್ಟು ತೆಗೆದವನಿಗೆ ಮೇಜಿನ ಮೇಲೆ ಪುಸ್ತಕದಡಿಯಲ್ಲಿ ಇಣುಕುತ್ತಿದ್ದ ರಸೀದಿ ಕಂಡಿತು. ಕೂಡಲೇ ಅವನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಕೈ ಹಾಕಿ ತಕ್ಷಣ ಅದನ್ನು ಎಳೆದಿದ್ದ. ಅವನ ಸಂಶಯ ನಿಜವಾಗಿತ್ತು. ಒಮ್ಮೆಲೆ ಅವನ ಮುಖ ಪೆಚ್ಚಾಯಿತು. ಸಂಧ್ಯಾಳ ತಳಮಳ ಅನ್ಯ ಮನಸ್ಕತೆಯ ಕಾರಣ ಅವನಿಗೆ ಅರ್ಥವಾಯಿತು. ಬರೀ 1,000 ರೂಪಾಯಿ, ಅದು ಪದ್ಮಿನಿಗೆ. ಆ ಪದ್ಮಿನಿಗೆ ಯಾವ ಹಣದಿಂದ ಎಷ್ಟು ಮೊತ್ತದಿಂದ ಋಣ ತೀರಿಸಬಹುದು? ಪದ್ಮಿನಿಯ ನೆನಪಾಗುತ್ತಿದ್ದಂತೆ ಸತೀಶನ ಕಣ್ಣು ತೇವವಾಯಿತು. ಪದ್ಮಿನಿಯ ಜೊತೆಗಿನ ನೆನಪಿಗೆ ಜಾರಿದ. ಸತೀಶ್, ನೀನು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿನ್ನ ಅಮ್ಮನಿಗೆ ಹೇಳ. ಪದ್ಮಿನಿಯ ವಾತ್ಸಲ್ಯ ತುಂಬಿದ ಹಸ್ತ ಅವನ ಕೆನ್ನೆ ಸವರಿತ್ತು. ತುಸು ಬಿಳುಪೆ ಎನ್ನಬಹುದಾದ ಅಗಾಲ ಮುಖದಲ್ಲಿ ರಾರಾಜಿಸುತ್ತಿದ್ದ ಕೆಂಪು ಕುಂಕುಮ, ಶಾಂತವಾದ ನಗುಮುಖ, ಸಹಜವಾಗಿ ಬಂದ ಅಕ್ಕರೆ ತುಂಬಿದ ಮಾತು. ತನ್ನ ತಾಯಿಯ ಬಳಿ ಇದ್ದಷ್ಟೇ ಸಲಿಗೆ ಅವನಿಗೆ ಅವರಲ್ಲಿ. ಸತೀಶನ ತಂದೆಗೆ ಕೇಂದ್ರ ಸರ್ಕಾರದ ಉದ್ಯೋಗ. ತಾಯಿ ಕೂಡ ಪ್ರೈವೇಟ್ ಕಂಪ್ನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಅವರ ಕುಟುಂಬ ವಾಸಕ್ಕೆ ಬಂದಾಗ ಸತೀಶನಿಗೆ 7 ವರ್ಷ, ಅವನ ಅಕ್ಕ ನಂದಿನಿಗೆ 12 ವರ್ಷ. ತಂದೆ ತಾಯಿ ಇಬ್ಬರು ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಬರುವುದು 7ರ ನಂತರವೇ. ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗುವವರು. ಇಲ್ಲಿಗೆ ವಾಸಕ್ಕೆ ಬರುವ ಮುನ್ನವಷ್ಟೇ ಅಜ್ಜಿ ಕಣ್ಮುಚ್ಚಿದ್ಲು. ಮಕ್ಕಳಿಗೆ ಮನೆಯಲ್ಲಿ ಜೊತೆ ಹಾಗೂ ಹಿರಿಯರ ದಿಕ್ಕು ಎರಡೂ ಇಲ್ಲವಾಗಿತ್ತು. ನೀನು ಕೆಲಸ ಬಿಟ್ಟು ಇದ್ದು ಬಿಡು, ಮಕ್ಕಳನ್ನು ನೋಡಿಕೊಳ್ಳೋದು ಆಫೀಸಿನ ನೌಕರಿಗಿಂತ ಮುಖ್ಯವಾದ ಕೆಲಸ ಎಂದು ತಂದೆ ತಾಯಿಯನ್ನು ಸಂತೈಸಿದ್ದರು. ಆದರೆ ಮುಂಬೈಯಂತಹ ಮಹಾನಗರಿಯಲ್ಲಿ ಆಡಿದಷ್ಟು ಸುಲಭವಾಗಿ ಆ ಮಾತನ್ನು ಪಾಲಿಸುವುದಾಗಿರಲಿಲ್ಲ. ಆ ಸಮಯದಲ್ಲಿ ದೇವತೆಯಾಗಿ ಬಂದಿದ್ದರು ಪದ್ಮಿನಿಯವರು. ಸತೀಶನ ಮನೆಯ ಎದುರು ಮನೆ ಅವರದ್ದು. ಅವರ ನೆರವಿನ ವ್ಯವಸ್ಥೆ ಹೇಗೆ ಯಾವಾಗ ಒದಗಿ ಬಂದಿತ್ತೆಂದು ಅವನಿಗೆ ತಿಳಿದಿರಲಿಲ್ಲ. ಪದ್ಮಿನಿಯವರು ನಿಮ್ಮಿಬ್ಬರು ಮಕ್ಕಳು ನಮ್ಮ ಮನೆಯಲ್ಲಿ ಇರಲಿ ಅಂದಾಗ ನನ್ನ ತಾಯಿಯ ಮುಖ ಅರಳಿತು. ತಂದೆ ತಾಯಿಯರ ನಡುವೆ ಈ ಬಗ್ಗೆ ತುಂಬ ಚರ್ಚೆ ನಡೆದಿರಬೇಕು. ಆದರೆ ಗೆದ್ದಿದ್ದು ಮಾತ್ರ ನನ್ನ ತಾಯಿನೇ. ಪದ್ಮಿನಿಯವರಿಗೆ 2 ಗಂಡ್ಮಕ್ಳು. 1 ವರ್ಷ ವ್ಯತ್ಯಾಸವಿದ್ದ ಅವರಿಬ್ಬರು ಹೈಸ್ಕೂಲ್ ಓದ್ತಾ ಇದ್ರು. ವಯಸ್ಸಿನ ಅಂತರದಿಂದಲೋ ಏನೋ ಅವರು ಸತೀಶನೊಂದಿಗೆ ಹೆಚ್ಚು ಸ್ನೇಹ ಬೆಳೆಸಲಿಲ್ಲ. ಆದರೆ ಪದ್ಮಿನಿಯವರು ಮಾತ್ರ ಸತೀಶ್ ಹಾಗೂ ನಂದಿನಿಯ ಮೇಲೆ ಪ್ರೀತಿಯ ಹೊಳೆ ಹರಿಸಿದ್ರು. ಮೊದಲ ದಿನಗಳು ತಾಯಿ ನಮಗೆ ತಿಂಡಿ ಮಾಡಿ ಡಬ್ಬಕ್ಕೆ ಹಾಕಿ ಕಳುಹಿಸಿದ್ರು. ಆಗ ಪದ್ಮಿನಿಯವರು ಜಗಳವಾಡಿ ಅದನ್ನು ಬಿಡಿಸಿದ್ರು. ಚಿಕ್ಕ ಮಕ್ಕಳು ನಾನು ಮನೆಯಲ್ಲಿ ಬಿಸಿ ಬಿಸಿಯಾಗಿ ಮಾಡುವ ಅಡುಗೆ ತಿಂಡಿ ಅವರು ತಿಂತಾರೆ ಎಂದು ಬಲವಂತವಾಗಿ ತಾಯಿಯನ್ನು ಒಪ್ಪಿಸಿದ್ರು. ನೀವಿಬ್ಬರು ಯಾವ ಕಾರಣಕ್ಕೂ ಅವರಿಗೆ ತೊಂದರೆ ಕೊಡಬಾರ್ದು, ನೋವಾಗುವ ಹಾಗೆ ನಡೆಯಬಾರದು, ನಿಮ್ಮಿಂದ ಆಗುವ ಸಹಾಯವನ್ನು ಖಂಡಿತ ಮಾಡಿಕೊಡಬೇಕು ಎಂದು ತಾಯಿ ತಮ್ಮಿಬ್ಬರಿಗೂ ಬುದ್ಧಿವಾದ ಹೇಳಿದ್ಲು. ಬೆಳಿಗ್ಗೆ 8 ಗಂಟೆಗೆ ತಂದೆ ತಾಯಿ ಮನೆ ಬಿಡುವಾಗ ನಾನು ನಂದಿನಿ ಎದುರು ಮನೆ ಸೇರಿದರೆಂದರೆ 8:15 ಸ್ಕೂಲ್ ಬಸ್ ಹಿಡಿತಾ ಇದ್ದದ್ದು. ಸಂಜೆ 4 ಗಂಟೆಯ ನಂತರ ಬಂದಾಗ ಪದ್ಮಿನಿಯವರು ಏನಾದರೂ ತಿನ್ನಲು ಕೊಡ್ತಾ ಇದ್ರು. ಮಕ್ಕಳೊಂದಿಗೆ ಮಕ್ಕಳಾಗಿ ತಾವಿದ್ದಷ್ಟು ಸಮಯ ಸಂಕೋಚ ದಾಕ್ಷಿಣ್ಯದ ನೆರಳು ತಮಗೆ ತಟ್ಟದಂತೆ ಜೋಪಾನ ಮಾಡಿದ್ರು. ಹೀಗೆ 5 ವರ್ಷ ಕಳೆಯಿತು.
ಸತೀಶನ ಅಪ್ಪ ಅಮ್ಮ ಸ್ವಂತ ಮನೆಯ ಬಗ್ಗೆ ಯೋಚನೆ ಮಾಡಿದ್ರು. ಅವರು ಹೊಸದಾಗಿ ತಗೊಂಡ ಮನೆಗೂ ಈಗ ಇರುವ ಮನೆಗೂ 1.5 ಗಂಟೆಯ ಸಮಯದ ಅಂತರವಿತ್ತು. ಸತೀಶನ ತಾಯಿ ಇಷ್ಟು ವರ್ಷ ಪದ್ಮಿನಿಯವರು ತಮಗೆ ಮಾಡಿದ ಉಪಕಾರಕ್ಕೆ ಧನ್ಯವಾದ ತಿಳಿಸಿ, ನಿಮ್ಮ ಈ ಋಣವನ್ನು ನಾನು ಯಾವತ್ತೂ ತೀರಿಸಲಾಗದು ಎಂದು ಭಾವಾವೇಶಗೊಂಡಿದ್ರು. ಪದ್ಮಿನಿಯವರು ಕೂಡ ಮಕ್ಕಳನ್ನು ತಬ್ಬಿಕೊಂಡು, ಸತೀಶ ತುಂಬ ಒಳ್ಳೆಯ ಹುಡುಗ, ಅವನು ಎಲ್ಲಿದ್ದರೂ ಚೆನ್ನಾಗಿರ್ತಾನೆ, ಈ ಪದ್ಮಿನಿಯನ್ನು ಮರಿಬೇಡ ಸತೀಶ, ಆಗಾಗ ಬಂದು ಹೋಗು. ಅವರ ಧ್ವನಿ ಗದ್ಗದಿತವಾಗಿತ್ತು. ಕಣ್ಣ ತುಂಬ ತುಂಬಿದ ನೀರನ್ನು ಸೆರಗಿನಿಂದ ಮರೆಸಿದ್ದರು. ಅವನಿಗೂ ತುಂಬ ಸಂಕಟವಾಗಿತ್ತು, ಅಳುವೂ ಬಂದಿತ್ತು. ಅವರಿಗೆ ನಮಸ್ಕಾರ ಮಾಡಿ ಎದ್ದಾಗ ಅವರ ಕೈ ಅವನ ತಲೆಯ ಬೆನ್ನ ಮೇಲೆ ಆಡಿತು. ಪದ್ಮಿನಿಯವರ ಗಂಡ ಕೂಡ ಅವನು ನಮಸ್ಕಾರ ಮಾಡಿದಾಗ ಆಶೀರ್ವದಿಸಿದ್ದರು. ಮನೆ ಬದಲಾಯಿಸಿದ ನಂತರ ಕೂಡ ಪದ್ಮಿನಿಯವರು ಹಾಗೂ ತಮ್ಮ ನಡುವಣ ಓಡಾಟ 1-2 ವರ್ಷ ಸಾಗಿತ್ತು. ಈ ನಡುವೆ ಅವರು ಕೂಡ ಸ್ವಂತಕ್ಕೆ ಚಿಕ್ಕದೊಂದು ಫ್ಲ್ಯಾಟ್ ತೆಗೆದಿದ್ರು. ಕಾಲ ಕಳೆದಂತೆ ಸತೀಶ ಓದು ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡ. ಆ ಸಂತಸದ ಸುದ್ದಿ ಹೇಳಲೆಂದು ಸತೀಶ ಪದ್ಮಿನಿಯವರ ಮನೆಯರಸಿ ಹೋಗಿದ್ದ. ಆದರೆ ಅವನಿಗೆ ದೊರೆತದ್ದು ಮಾತ್ರ ನಿರಾಶೆ. ಪದ್ಮಿನಿಯವರು ಆ ಮನೆಯನ್ನು ಮಾರಿಬಿಟ್ಟಿದ್ರು. ಅವರ ಬದಲಾದ ಮನೆ ಅವನಿಗೆ ಸಿಕ್ಕಿರಲಿಲ್ಲ. ಸುದ್ದಿ ತಿಳಿದ ತಾಯಿ ಕೂಡ ತುಂಬ ಬೇಸರ ಮಾಡಿಕೊಂಡಿದ್ರು. ಇದೆಲ್ಲ ಆಗಿ ಬಹಳ ಕಾಲವಾಯಿತು. ಆದರೆ ಅವನ ಹೃದಯದಲ್ಲಿ ಪದ್ಮಿನಿಯವರು ಶಾಶ್ವತವಾಗಿ ನೆಲೆಸಿದ್ರು. ಅವರನ್ನು ಕಡೆಯದಾಗಿ ಒಂದು ಬಾರಿ ನೋಡಲಿಕ್ಕೆ ಆಗಲಿಲ್ಲವೆಂಬ ನೋವು ಸದಾ ಅವನನ್ನು ಕಾಡುತ್ತಲೇ ಇತ್ತು. ಹೀಗಿರುವಾಗ ಒಂದು 6 ತಿಂಗಳ ಹಿಂದೆಯಷ್ಟೇ ಆಫೀಸಿನ ಸಹೋದ್ಯೋಗಿಯ ತಂಗಿಯ ಮದುವೆಗೆಂದು ಹೋಗಿದ್ದ ಸತೀಶ್ ಸಂಧ್ಯಾ ಮದುವೆಗೆ ಹೋಗಿರಲಿಲ್ಲ. ಹಾಗಾಗಿ ಏನೋ ವಿಷಯದ ಸಲುವಾಗಿ ಗಂಡನಿಗೆ ಕಾಲ್ ಮಾಡಿದಾಗ ಅವನು ಮಾತನಾಡ್ತಾ ಆ ಮದುವೆ ಛತ್ರದ ಅಡುಗೆ ಮನೆಯ ಕಡೆ ಹೋದ. ಅಲ್ಲಿ ತರಕಾರಿ ರಾಶಿ ಹಾಕಿದ್ದ ಮೂಲೆಯಲ್ಲಿ 3 ಹೆಂಗಸರು ಅಡುಗೆಗೆ ನೆರವಾಗುವ ತರಕಾರಿಗಳ ಗುಡ್ಡೆ ಮಾಡ್ತಾ ಇದ್ರು. ಇವರಿಗೆ ತುಸು ಬೆನ್ನು ಮಾಡಿ ಕುಳಿತಿದ್ದು, ತೆಂಗಿನಕಾಯಿ ತಿರುವುತ್ತಿದ್ದ ಹೆಣ್ಣಿನ ಆಕಾರ, ಕುಳಿತ ಭಂಗಿ ತಟ್ಟನೆ ಸತೀಶನ ಮೆದುಳಲ್ಲಿ ನೆನಪೊಂದನ್ನು ತಟ್ಟಿತು. ಹೃದಯದ ಬಡಿತ ಜೋರಾದಂತೆ ಆಕೆಯ ಬಳಿಗೆ ನಡೆದಿದ್ದ. ತಮ್ಮ ಸಮೀಪ ಯಾರೋ ಬಂದುದರ ಅರಿವಾಗಿ ಆಕೆಯು ಬಗ್ಗಿದ ತಲೆ ಎತ್ತಿದ್ರು. ಒಂದು ಗಳಿಗೆ ಸತೀಶ ದಂಗು ಬಡಿದು ನಿಂತಿದ್ದ. ಅವನನ್ನು ಗುರುತಿಸಿ ಕಣ್ಣರಳಿಸಿದ ಅವಳ ಮುಖ ಮರುಕ್ಷಣ ಮೌನವಾಯಿತು. ತಕ್ಷಣ ತಲೆ ತಗ್ಗಿಸಿ ಮುಖ ಮರೆಯಲು ಯತ್ನಿಸಿದ್ಲು. ಆಯ್ತೇನಮ್ಮ ತೆಂಗಿನ ತುರಿ, ಊಟ ರೆಡಿಯಾಗಬೇಕು, ಬೇಗ ಬೇಗ. ಅಡುಗೆಯವರು ಕೂಗುತ್ತಾ ಬಂದಂತೆ ಆಕೆ ತುಟಿಕ್ ಪಿಟಿಕ್ ಎನ್ನದೆ ತೆಂಗಿನ ತುರಿ ಇದ್ದ ದೊಡ್ಡ ತಟ್ಟೆಯನ್ನು ಎತ್ಕೊಂಡು ಅವನತ್ತ ತಿರುಗಿಯೂ ನೋಡದೆ ಒಳಗೋಡಿದರು. ಪದ್ಮಿನಿಯವರು ಎಂಬ ಬೆರಗಿನ ಕೂಗು ಸತೀಶನ ಗಂಟಲಲ್ಲಿಯೇ ಉಳಿದಿತ್ತು. ಗೆಳೆಯನೊಬ್ಬ ಹತ್ರ ಬಂದು ಬೆನ್ನು ತಟ್ಟಿ, ಇಲ್ಲೇನು ಮಾಡ್ತಾ ಇದ್ದೀರಿ ಸತೀಶ್? ದಿಕ್ಕು ತೋಚದೆ ನಿಂತಿದ್ದ ಅವನಿಗೆ ಎಚ್ಚರವಾಗುತ್ತಲೇ ಇರಲಿಲ್ಲ. ಮದುವೆಯ ಊಟವನ್ನು ಗೆಳೆಯರೆಲ್ಲ ಬಾಯಿ ಚಪ್ಪರಿಸುತ್ತಾ ತಿಂದರೂ ಸತೀಶನಿಗೆ ಮಾತ್ರ ಎಲ್ಲವೂ ಅಪ್ರಿಯವಾಗಿತ್ತು. ಅವನ ಗಂಟಲು ನಾಲಿಗೆ ಇಡೀ ಕಹಿ ಕಹಿ. ಎಲ್ಲರೂ ಕೈ ತೊಳೆದು ತಾಂಬೂಲ ಮೆಲ್ಲುವಾಗ ಸತೀಶ ಸಮಯ ಸಾಧಿಸಿ ಅಡುಗೆ ಮನೆಯ ಕಡೆ ಹೋಗಿದ್ದ. ತರಕಾರಿಯ ಸಿಪ್ಪೆ, ನಾರು ಇತ್ಯಾದಿಗಳನ್ನೆಲ್ಲ ಬಟ್ಟೆಯಿಂದ ಒಂದು ಪಕ್ಕಕ್ಕೆ ದೂಡುತ್ತಿದ್ದ ಅವರು ಅವನನ್ನು ಕಂಡೊಡನೆ ಗಡಬಡಿಸಿ ಎದ್ದು ನಿಂತರು. ಪದ್ಮಿನಿಯವರೇ, ನೀವೇನಿಲ್ಲಿ? ಅವನಿಂದ ಆತುರ ತಡೆಯಲಾಗಲಿಲ್ಲ. ಸತೀಶ್ ಎಂದಾಕೆ ತಮ್ಮ ಕೈ ಕೊಳೆಯಾಗಿರುವುದನ್ನು ಮರೆತು ಅವನ ಕೈ ಹಿಡಿದ್ರು. ದನಿಯಲ್ಲಿ ಅದೇ ಪ್ರೇಮ, ಅದೇ ಮಮತೆ. ಆದರೆ ನೋವು, ಸಂಕಟ ತುಂಬಿ ನಿರ್ಜೀವವಾಗಿದ್ದ ಮುಖದಲ್ಲಿ ಒಳಹರಿದ ಕಣ್ಣುಗಳಿಂದ ಉಕ್ಕಿ ಬರಲಿದ್ದ ಕಂಬನಿಗೆ ಆಕೆ ಛಲ, ಅಭಿಮಾನದ ಅಣೆ ಕಟ್ಟಿದ್ದರು. ತುಸು ಸಾವರಿಸಿಕೊಂಡು, ಇಲ್ಲಿ ಬೇಡ ಸತೀಶ್, ಮನೆಗೆ ಬಾ ಎಂದರು. ಅವರು ಕೊಟ್ಟ ವಿಳಾಸವನ್ನು ಆತ ಬರೆದುಕೊಂಡು ಭದ್ರವಾಗಿ ಪರ್ಸಿನಲ್ಲಿ ಇರಿಸಿದ್ದ. ನೀವಿಲ್ಲಿ ಎಂಜಲು ಎಲೆ ಎತ್ತಬಾರ್ದು. ನನ್ನ ಮಾತು ಮೀರಿದ್ರೆ ಈ ನಿಮ್ಮ ಸತೀಶನ ಆಯಸ್ಸು ಕಡಿಮೆಯಾಗುತ್ತದೆ. ಚಿಕ್ಕಂದಿನಲ್ಲಿ ಅವರಿಂದ ಕಲಿತ ಪಾಠವನ್ನೇ ಅವರಿಗೆ ಒಪ್ಪಿಸಿ ಎಚ್ಚರಿಸಿದ. ಛೀ, ಬಿಡ್ತು ಅನ್ನು ಎಂದಿದ್ದರಾಕೆ. ಮರುದಿನಾನೇ ಅವನು ಆಫೀಸ್ನಿಂದ ಅವರು ಕೊಟ್ಟ ವಿಳಾಸ ಹುಡುಕಿ ಹೋಗಿದ್ದ. ಅದೊಂದು ದೊಡ್ಡ ಮನೆ. ಯಾರೋ ಪುಣ್ಯಾತ್ಮರು ಅದನ್ನು ಒಂದು ಬಗೆಯ ವೃದ್ಧಾಶ್ರಮವಾಗಿ ಪರಿವರ್ತಿಸಿದ್ದರು. ಹಾಲ್, ರೂಮ್ ಎಲ್ಲ ಕಡೆ ಮಂಚಗಳನ್ನು ಹಾಕಿ ಒಂಟಿಯಾದ ಜೀವಗಳನ್ನು ಒಂದಾಗಿರಿಸುವ ಪ್ರಯತ್ನ ಮಾಡಿದರು. ಪದ್ಮಿನಿಯವರು ಸಡಗರದಿಂದ ಅವನನ್ನು ಬರ ಮಾಡಿಕೊಂಡು ತನ್ನ ರೂಮಿಗೆ ಕರೆದುಕೊಂಡು ಹೋಗಿದ್ರು.
ಆ ಮಂಚ, ಅದರ ಅಡಿಯಲ್ಲಿದ್ದ ಒಂದು ಟ್ರಂಕು ಸದ್ಯದ ಅವರ ಆಸ್ತಿ. ಸತೀಶನಿಗೆ ಹೇಳಲು ಅವರ ಬಳಿ ಏನೂ ಇರಲಿಲ್ಲ. ಗಂಡ ಇರುವಾಗಲೇ ಇಬ್ಬರು ಗಂಡು ಮಕ್ಕಳು ಅಮೆರಿಕ ಸೇರಿದ್ರು. ಇಲ್ಲಿಯೇ ಬಂದು ಮದುವೆಯಾಗಿದ್ರು. ವಿದೇಶ ಪ್ರಯಾಣದ ಸಮಯ ಸ್ವಂತ ಮನೆಯನ್ನು ಮಾರಿಯಾಗಿತ್ತು. ಬಾಡಿಗೆ ಮನೆಯಲ್ಲಿ ಅವರ ಗಂಡ ಹೆಚ್ಚು ದಿನ ಬಾಳಲಿಲ್ಲ. ತಾಯಿಯನ್ನು ತಮ್ಮಲ್ಲಿಗೆಯೇ ಕರೆಸಿಕೊಳ್ಳುತ್ತೇವೆ ಎಂದು ಆಗಾಗ ಮಾತನಾಡಿ ಸುಳ್ಳು ಭರವಸೆ ಕೊಟ್ಟ ಮಕ್ಕಳು ಕ್ರಮೇಣ ತಾಯಿ ಇರುವುದನ್ನೇ ಮರೆತಿದ್ರು. ಬಾಡಿಗೆ ಮನೆಯಲ್ಲಿ ತುಂಬ ದಿನ ಅವರಿಂದ ಇರುವುದು ಸಾಧ್ಯವಾಗಿರಲಿಲ್ಲ. ದಿನನಿತ್ಯದ ಜೀವನೋಪಾಯಕ್ಕೆ ತೊಂದರೆಯಾಗುವುದು ಖಚಿತವಾದಾಗ ಆಕೆ ಪರಿಚಿತರ ನೆರವಿನಿಂದ ಮದುವೆ ಸಮಾರಂಭಗಳಲ್ಲಿ ಅಡುಗೆಯವರಿಂದ ಮೇಲುಗೆಲಸ ಮಾಡುವ ದಾರಿ ಹುಡುಕೊಂಡ್ರು. ಬಾಡಿಗೆ ಮನೆ ಬಿಟ್ಟು ಈ ಆಶ್ರಮ ಸೇರಿಕೊಂಡು ತಿಂಗಳಿಗೆ ಇಂತಿಷ್ಟು ಹಣ ಕೊಟ್ಟು ಬಿಟ್ಟರೆ 3 ಹೊತ್ತು ಊಟ, ಇರಲು ತಾಣ ಎಂದು ಬದುಕಿನ ಮುಖ್ಯ ಸಮಸ್ಯೆ ಪರಿಹಾರವಾಗಿತ್ತು. ಯಾರಿಗೆ ಯಾರೂ ನೆನಪಿಲ್ಲ ಸತೀಶ. ಅವರವರ ಮನೆಯಲ್ಲಿ ಸುಖವಾಗಿದ್ದಾರೆ. ನಾನೂ ಒಂಥರ ಸುಖವಾಗಿದ್ದೇನೆ. ಈಗ ಒಬ್ಬಳೇ ಇರಬೇಕಾಗಿಲ್ಲ. ನನ್ನ ಸುತ್ತ ಜನರಿದ್ದಾರೆ. ನಾವೆಲ್ಲ ಒಂದು ಹೊಸ ಕುಟುಂಬವಾಗಿದ್ದೇವೆ. ತುಟಿ ಬಿರಿದು ನಗುತ್ತಾ ಮಾತು ಹೊರಬಂದಿದ್ದರೂ ನೋವು ನಿರಾಸೆ ತುಂಬಿಕೊಂಡ ಕಣ್ಣುಗಳು ನಗೆ ಮೂಡಿಸುವಲ್ಲಿ ಅಸಮರ್ಥವಾಗಿದ್ದವು. ಸತೀಶ ಹೊರಬರಲು ತವಕಿಸಿದ. ನಿಟ್ಟುಸಿರನ್ನು ತಡೆಹಿಡಿದಿದ್ದ. ಅವರ ಕಣ್ಣು ತಪ್ಪಿಸುವಂತೆ ಪ್ಯಾಂಟಿನ ಜೇಬಿನಲ್ಲಿ ಕೈ ಹಾಕಿ ಕೈಗೆ ಸಿಕ್ಕಿದ ಹಣವನ್ನು ಅವರ ಕೈಯಲ್ಲಿ ಇಟ್ಟು ಅವರು ಬಾಯಿ ತೆಗೆಯುವ ಮುನ್ನವೇ ನೀವಿದನ್ನು ಬೇಡವೆಂದರೆ ನಾನು ಮತ್ತೆ ಬರುವುದೇ ಇಲ್ಲ ಎಂದ. ಅವನನ್ನು ಹಿಡಿದಿದ್ದ ಕೈಗಳು ಬಿಗಿದುಕೊಂಡು ನಂತರ ಲೇಸಾಗಿ ನಡುಗಿದವು. ಕಣ್ಣಿನಿಂದ ನೀರಿನ ಹನಿ ಬಿದ್ದು ಅವನ ಕೈಗಳು ತೇವಗೊಂಡವು. ಎಷ್ಟೋ ಕಾಲದಿಂದ ಮೊಂಡುತನದಿಂದ ಬಂಡ ಧೈರ್ಯದಿಂದ ತಡೆ ಹಿಡಿದಿಟ್ಟಿದ್ದ ಕಣ್ಣೀರದು. ಪದ್ಮಿನಿಯವರು ಮಂಚದ ಮೇಲೆ ಕುಸಿದು ನಿರ್ಲಜ್ಜೆಯಿಂದ ಗೋಳು ಎಂದು ಅತ್ತಿದ್ದರು. ಸತೀಶನಿಗೆ ಇದು ಅನಿರೀಕ್ಷಿತ. ಆತ ಅಸಹಾಯಕನಾದ. ಯಾವ ಸಾಂತ್ವನವನ್ನು ಹೇಳಲಾಗದೆ ಚಡಪಡಿಸಿದ. ಆದರೆ ಅವರು ಬಹುಬೇಗ ಸಾವರಿಸಿಕೊಂಡಿದ್ರು. ನಿನಗೆ ಬಿಡುವಾದಾಗ ಬಂದು ಹೋಗು ಸತೀಶ್ ಎಂದು ಅವನ ಕೈ ಹಿಡಿದು ಬೇಡಿದ್ದರು. ನಿನ್ನ ಹೆಂಡತಿಯನ್ನು ನೋಡಲೇಬೇಕು, ಜೊತೆಯಾಗಿ ಬಾ ಎಂದಿದ್ರು. ಆಗಿನಿಂದ ಸತೀಶ ಪ್ರತಿ ತಿಂಗಳು ತಾನೇ ಹೋಗಿ ಅವರಿಗೆ 1000 ರೂಪಾಯಿ ಕೊಟ್ಟು ಬರ್ತಾ ಇದ್ದ. ಈ ಸಲ ತಾನು ಅವರ ಬಳಿ ಹೋಗುವುದು ತಡವಾಗಬಹುದೆಂದು ಮನಿ ಆರ್ಡರ್ ಮಾಡಿಬಿಟ್ಟಿದ್ದ. ಒಂದು ಕಾಲದಲ್ಲಿ ಗಂಡ ಮಕ್ಕಳು ಮನೆ ಸಂಸಾರ ಎಂದು ತುಂಬು ಬದುಕು ಬಾಳಿದ ಪದ್ಮಿನಿಯವರು ಇಂದು ಅನಾಥರಂತೆ ವೃದ್ಧಾಶ್ರಮದಲ್ಲಿ ಇರುವರೆಂಬುದನ್ನು ಸಂಧ್ಯಾಳ ಮುಂದೆ ಹೇಳುವುದು ಮಾತ್ರ ಅವನಿಂದ ಆಗಿರಲೇ ಇಲ್ಲ. ಸಂಧ್ಯಾ ಮೌನವಾಗಿ ಎಲ್ಲವನ್ನೂ ಕೇಳಿದ್ಲು. ಆ ಮನಿ ಆರ್ಡರ್ ರಸೀದಿಯ ಹಿಂದೆ ಇಂಥದ್ದೊಂದು ಕರುಣಾಕತೆ ಅಡಗಿರಬಹುದು ಎಂಬುದು ಅವಳ ಕಲ್ಪನೆಗೂ ನಿಲುಕದ ವಿಷಯವಾಗಿತ್ತು. ಪದ್ಮಿನಿಯವರಿಗೆ ನೀವು ಸಹಾಯ ಮಾಡಿದರೆ ನಾನು ತಡಿತಾ ಇದ್ನ, ನೀವ್ಯಾಕೆ ನನಗೆ ಹೇಳಲಿಲ್ಲ? ಅವಳು ನೊಂದು ನುಡಿದಳು. ಆದರೆ ನಾವೊಮ್ಮೆ ಹೋಗಿ ಅವರನ್ನು ನೋಡಿ ಬರುವ ಎಂಬ ಮಾತು ಅವಳಿಂದ ಬರಲಿಲ್ಲ. ಇದು ಅವನಿಗೆ ಬೇಸರ ತರಿಸಿತ್ತು. ಸ್ವಲ್ಪ ಸಮಯದ ಮೌನದ ನಂತರ ಸಂಧ್ಯಾ ಅವನ ಕೈ ಹಿಡಿದು ಸಂತೈಸುವ ಮಾತನಾಡಿದ್ಲು. ನೀವೀಗ ಎಲ್ಲೂ ಹೊರಗೆ ಹೋಗುವುದು ಬೇಡ. ಮಾರ್ಕೆಟ್ಗೆ ಸಂಜೆ ಹೋದ್ರಾಯ್ತು ಬಿಡಿ. ಮಧ್ಯಾಹ್ನದ ಊಟ ಮುಗಿಸಿ ಸಂಧ್ಯಾ ನಿದ್ದೆ ಮಾಡಿದ್ಲು. ಅವನು ಕೂಡ ಯೋಚನೆ ಮಾಡುತ್ತಾ ನಿದ್ದೆಗೆ ಜಾರಿದ್ದ. ಅವನಿಗೆ ಎಚ್ಚರವಾಗುವ ವೇಳೆಗೆ ಅವಳು ಹೊರಗೆ ಹೊರಡಲು ತಯಾರಾಗಿದ್ಲು. ಹತ್ರ ಬಂದು ಯಾಕೆ ಎದ್ಬಿಟ್ರಿ? ಇನ್ನು 3 ಗಂಟೆಯಷ್ಟೇ ಎಂದ್ಲು. ಅವನು ಮಾತನಾಡುವ ಮುನ್ನವೇ ನಾನು ಸ್ವಲ್ಪ ರೇವತಿಯ ಮನೆಗೆ ಹೋಗಿ ಬರ್ತೀನಿ, ಹಾಗೆಯೇ ಮಾರ್ಕೆಟ್ಗೂ ಹೋಗ್ತೀನಿ, ಬರುವುದು ಸ್ವಲ್ಪ ತಡವಾಗಬಹುದು, ಫ್ಲಾಸ್ಕ್ನಲ್ಲಿ ಕಾಫಿ ಇದೆ ತಗೊಳ್ಳಿ ಎಂದ್ಲು. ಸರಿ, ನಾನು ಒಂದು ರೌಂಡು ಹೋಗಿ ಬರ್ತೀನಿ ಎಂದು ಎದ್ದುಬಿಟ್ಟ. ಹೊರಗೆ ತಿರುಗಾಟ ಮುಗಿಸಿ ಸತೀಶ ಮನೆಗೆ ಬರುವಷ್ಟರಲ್ಲಿ ಗಂಟೆ 7 ಆಗಿತ್ತು. ಆ ವೇಳೆಗೆ ಸಂಧ್ಯಾ ಕೂಡ ಬಂದಾಗಿತ್ತು. ಬಾಗಿಲಲ್ಲಿ ಕಾಯುತ್ತಿದ್ದು ಸಂಭ್ರಮದಿಂದ ಎದುರುಗೊಂಡಿದ್ಲು. ಯಾಕೆಷ್ಟು ಲೇಟು? ಎಲ್ಲಿಗೆ ಹೋಗಿದ್ರಿ? ಹೀಗೆ ಪಾರ್ಕ್ನಲ್ಲಿ ಸುತ್ತಾಡಿ ಕೂತು ಬಂದೆ ಎಂದವನು ಅಲ್ಲೇ ಕುರ್ಚಿಯಲ್ಲಿ ಕೂತ. ಯಾಕೋ ಮನಸ್ಸೇ ಸರಿ ಇಲ್ಲ ಎನ್ಸಿತು. ಸಂಧ್ಯಾ ಮಾತ್ರ ಯಾವುದೋ ಸಂಭ್ರಮದಲ್ಲಿದ್ಲು. ಕೈಕಾಲು ಆಮೇಲೆ ತೊಳಿಬಹುದು, ಮೊದಲು ತಿಂಡಿ ತಿನ್ನಿ ಎಂದು ಒಳಗೋಡಿದ್ಲು. ನನಗೀಗ ಹಸಿವಿಲ್ಲ, ತಿಂಡಿ ಬೇಡ ಎಂದವನ ಮಾತು ಅವಳ ಕಿವಿಗೆ ಬಿದ್ದಿರಲಿಲ್ಲ. 2 ನಿಮಿಷದಲ್ಲಿ ತಿಂಡಿಯ ತಟ್ಟೆಯೊಡನೆ ಅವನ ಮುಂದೆ ಬಂದು ನಿಂತಿದ್ಲು. ತಟ್ಟೆಯನ್ನು ಅವನ ಮುಂದೆ ಮೇಜಿನ ಮೇಲಿಟ್ಟವಳೆ ಅಯ್ಯೋ ಕಾಫಿ ಮರ್ತೆ, ತರ್ತೀನಿ ಎಂದು ಮಾಯವಾಗಿದ್ಲು. ಏನಾಯ್ತಿವಳಿಗೆ ಎಂದುಕೊಳ್ಳುತ್ತಾ ತನ್ನ ಅನ್ಯ ಮನಸ್ಕತೆಯನ್ನು ಬಿಟ್ಟು ಸತೀಶ ಮುಂದಿದ್ದ ತಟ್ಟೆಯ ಮೇಲೆ ಕಣ್ಣಾಡಿಸಿದ. ಒಂದು ಕ್ಷಣ ಅವನ ದೃಷ್ಟಿ ಅಲ್ಲಿಂದ ಕದಲಲಿಲ್ಲ.
ವಿಸ್ಮಯದಿಂದ ಅರಳಿದ ಕಣ್ಣುಗಳು ಮೆದುಳಲ್ಲಿ ಹಳೆಯ ನೆನಪೊಂದನ್ನು ಮೀಟಿದವು. ತಟ್ಟೆಯಲ್ಲಿ ಬಟ್ಟಲಾಕಾರದಲ್ಲಿ ಇಟ್ಟಿದ್ದ ಅವಲಕ್ಕಿಯ ಮೇಲೆ ಅಲಂಕಾರವಾಗಿ ಉದುರಿಸಿದ್ದ ಬಿಳಿ ಹಸಿರು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪಿನ ಮಿಶ್ರಣ. ಇಂತಹ ಸುಲಭದ ತಿಂಡಿನ ಅಷ್ಟು ಆಸೆಯಿಂದ ತಿನ್ನುತ್ತೀಯಲ್ಲ, ನಿನ್ನ ಸಾಕುವುದು ತುಂಬ ಸುಲಭ ಬಿಡು ಸತೀಶ್ ಎಂಬ ಪದ್ಮಿನಿಯವರ ನಗೆಮುಖದ ರಾಗ ಅವಲಕ್ಕಿ ಕಂಡೊಡನೆ ನೆನಪಾಯಿತು. ಬೆಳಗಿನಿಂದ ಕಾಡುತ್ತಿದ್ದ ಅವರ ನೆನಪು ದಟ್ಟವಾಗಿ ಅವನ ಕಣ್ಣುಗಳು ತುಂಬಿಕೊಂಡವು. ಒಳಗಿನಿಂದ ಕಾಫಿ ಲೋಟವನ್ನು ಹಿಡಿದು ಬಂದವರು, ಯಾಕೋ ಸತೀಶ, ಅವಲಕ್ಕಿ ಇಷ್ಟವಾಗಲಿಲ್ವಾ ಎಂಬ ಮಾತಿನ ದಾಟಿ ಕೇಳಿ ತಲೆ ಮೇಲೆ ಎತ್ತುತ್ತಿದ್ದಂತೆ ಎದುರಿಗಿದ್ದವರನ್ನು ಕಂಡು ಕಣ್ಣಂಚಿನಲ್ಲಿ ನೀರಿಳಿದಿತ್ತು. ಸಾವರಿಸಿಕೊಂಡು, ಪದ್ಮಿನಿಯವರೇ, ನೀವು ಹೇಗೆ ಇಲ್ಲಿ? ಆಕೆ ನಸುನಕ್ರು. ದೇವರು ಒಳ್ಳೆಯ ಮನಸ್ಸಿಗೆ ಒಳ್ಳೆಯದನ್ನೇ ಕೊಡ್ತಾನೆ ಎಂದಾಗ ಅವನಿಗೆ ಅರ್ಥವಾಗಲಿಲ್ಲ. ಇವತ್ತು ನನ್ನನ್ನು ನಿನ್ನ ಹೆಂಡತಿ ಸಂಧ್ಯಾ ಕರೆದುಕೊಂಡು ಬಂದ್ಲು ಸತೀಶ್. ನೀನು ಇಷ್ಟು ದಿನ ಅವಳಿಗೆ ನನ್ನ ವಿಷಯ ಹೇಳಿರಲಿಲ್ಲ ಅಂತ ತುಂಬ ಬೇಜಾರು ಮಾಡಿಕೊಂಡ್ಳು. ಇನ್ಮುಂದೆ ಇಲ್ಲೇ ಇರಬೇಕು ಅಂತ ಗಲಾಟೆ ಮಾಡಿ ಕರೆದುಕೊಂಡು ಬಂದ್ಬಿಟ್ಲು. ಮಗಳ ಮನೆ ಇರುವಾಗ ಬೇರೆಲ್ಲೂ ಒಂಟಿಯಾಗಿ ಇರೋದಕ್ಕೆ ಬಿಡುವುದಿಲ್ಲ ಎಂದು ಅತ್ತಳು. ನನ್ನ ಗಂಟು ಮೂಟೆ ಜೊತೆ ಕರೆದುಕೊಂಡು ಬಂದಿದ್ದಾಳೆ ಸತೀಶ್. ಮಾತನಾಡ್ತಾ ಇದ್ದಂತೆ ಗಂಟಲು ಗದ್ಗದಿತವಾಗಿ ದುಃಖ ತಡೆಯಲಾರದೆ ಆಕೆ ಸೋಫಾದ ಮೇಲೆ ಕುಸಿದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದ್ರು. ಪದ್ಮಿನಿಯವರನ್ನು ಕಂಡಾಗಿನಿಂದ ಇನ್ನೂ ಚೇತರಿಸಿಕೊಳ್ಳುವುದರಲ್ಲಿ ಇದ್ದ ಸತೀಶನಿಗೆ ದಿಕ್ಕು ತೋಚದಂತಾಗಿತ್ತು. ಇಷ್ಟು ಹೊತ್ತು ಮರೆಯಲ್ಲಿ ಇದ್ದ ಸಂಧ್ಯಾ ಈಗ ಓಡಿ ಬಂದಿದ್ಲು. ಅಳುತ್ತಿದ್ದ ಪದ್ಮಿನಿಯವರನ್ನು ತನ್ನ ಭುಜಕ್ಕೊರಗಿಸಿ, ಈಗ ಪೂರ್ತಿಯಾಗಿ ಅತ್ತು ಬಿಡಿ, ಆಮೇಲೆ ನೀವು ನಿಮ್ಮ ಮನೆಯಲ್ಲಿ ಅತ್ತರೆ ಮನೆಗೆ ಶ್ರೇಯಸ್ಸು ಅಲ್ಲ ಅಲ್ವೇ? ಪದ್ಮಿನಿಯವರ ಬಿಕ್ಕು ಅವಳಿಗೆ ಉತ್ತರ ಹೇಳಿತ್ತು. ತಾಯಿ ಎಂಬ ಜೀವ ಸಿಗುವುದೇ ಕಷ್ಟ. ಅಂಥದ್ದರಲ್ಲಿ ನಿಮ್ಮನ್ನು ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ ದೇವತೆಯಾದ ಇವರನ್ನು ನನ್ನಿಂದ ಬಚ್ಚಿಟ್ರಲ್ಲ. ಸಂಧ್ಯಾಳ ದನಿಯಲ್ಲಿ ತುಸು ಕೋಪ, ನೋವು, ದೂಷಣೆ ಎಲ್ಲವೂ ಇತ್ತು. ಅವಳ ಮಾತು ಸತೀಶನಿಗೆ ತಟ್ಟಲೇ ಇಲ್ಲ. ಇಂತಹ ಬಹಳ ಸಂಗಾತಿ ಸಿಕ್ಕಳೆಂದು ತನ್ನ ಅದೃಷ್ಟ ಮೆಚ್ಚುವುದೋ ಇಲ್ಲ ದೇವರಿಗೆ ಕೃತಜ್ಞತೆ ಅರ್ಪಿಸುವುದೋ ಎಂದು ಯೋಚಿಸಿದ ಆತ. ತನ್ನ ಒಳ್ಳೆಯ ಮನಸ್ಸು ತನಗೆ ಕಂಡಿರಲಿಲ್ಲ. ಆದರೆ ಒಳ್ಳೆಯ ಮನಸ್ಸಿನ ಸಂಗಾತಿ ತನಗೆ ದೊರಕಿದ್ದು ಅಪ್ಪಟ ಸತ್ಯ ಎಂದುಕೊಂಡವ. ಅವನ ಕಣ್ಣಲ್ಲಿ ತುಂಬಿದ ಕೃತಜ್ಞತೆ ಮೆಚ್ಚುಗೆಗೆ ಸಂಧ್ಯಾಳ ಮುಖದಲ್ಲಿ ಮೂಡಿದ ಸಂತೃಪ್ತಿ ಬದಲು ನೀಡಿತ್ತು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.